ಹಲೋ ಸ್ನೇಹಿತರೆ, ನಿಮಗೆಲ್ಲ ಶೈನಿಂಗ್ ಶರ್ಮಾ ಆ್ಯಂಡ್ ಶರ್ಮಾ ಬ್ಲಾಗ್ಸ್ಗೆ ಸ್ವಾಗತ. ಕೋಡಿಬಾಯಿ ಕಟ್ಟೆ ಮುಗಿಸ್ಕೊಂಡು ಬರ್ತಾ ಅಲ್ಲೇ ದಾರಿಯಲ್ಲಿ KRS ಜಲಪಾತ ನೋಡಬೇಕು ಅಂತ ಹೇಳಿ ಅನ್ನಿಸ್ತು ಎಲ್ಲರಿಗೂ. ಇನ್ನೇನು ಬಂದೇ ಬಿಟ್ಟಿದ್ದೀವಲ್ಲ, KRS ಜಲಪಾತ ನೋಡೋಣ ಅಂಥೇಳಿ ಗಾಡಿ ನಿಲ್ಲಿಸಿ KRS ಜಲಪಾತ ನೋಡೋಕ್ಕೆ ಅಂತ ಹೇಳಿ ನಡ್ಕೊಂಡು ಹೋದ್ವಿ. ಗಾಡಿನ ರಸ್ತೆ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ನೋಡಿ, ಹಿಂದೆ ಎಲ್ಲ ನಡ್ಕೊಂಡು ಬರ್ತಾಯಿದ್ದಾರೆ. ಅದೇ ರೀತಿ ನಾವೆಲ್ಲ ಅಲ್ಲಿ ಒಂದು ಸಣ್ಣ ಸೇತುವೆ ಇದೆ, ಅದನ್ನು ದಾಟ್ಕೊಂಡು ನಡ್ಕೊಂಡು KRS ಜಲಪಾತ ನೋಡಬೇಕು ಅಂತ ಬಂದ್ವಿ. KRS ಜಲಪಾತ ಹತ್ರ ಬಂದಾಗ ನೋಡಿದ್ರೆ ಎಷ್ಟು ಸುಂದರವಾಗಿತ್ತು ಅಂತ ಹೇಳಿದ್ರೆ ಅಷ್ಟು ಸುಂದರವಾಗಿ ಕಾಣ್ತಾಯಿತ್ತು. ಸಂಜೆ ಬೇರೆ ಆಗಿತ್ತು. ಎಲ್ಲ ಅಲ್ಲೇ ಒಂದಷ್ಟು ಫೋಟೋಗಳನ್ನು ಕ್ಲಿಕ್ಕಿಸ್ಕೊಂಡ್ವಿ. ನಮ್ಮ ಮನೆಯವರು ಅತ್ಯಂತ ಖುಷಿಯಿಂದ ಒಂದೆರಡು ಫೋಟೋಗಳನ್ನು ಕ್ಲಿಕ್ಕಿಸ್ಕೊಂಡ್ರು. ಅವ್ರಿಗೂ ಖುಷಿ ಆಯಿತು, ಯಾಕೆಂದ್ರೆ ಮನೆಗೆ ವಾಪಸ್ ಬರ್ತಾಯಿದ್ವಿ, ಹೇಗೋ ಬಂದಿದ್ದೀವಲ್ಲ ದಾರಿಯಲ್ಲೇ ನೋಡ್ಕೊಂಡು ಹೋಗೋಣ ಅಂದರು. ಅದರಿಂದಾಗೆಲ್ಲ ಬಂದ್ವಿ. ಎಲ್ಲ ಅಲ್ಲೇ ಒಂದಷ್ಟು ಸೆಲ್ಫಿಗಳನ್ನು ತಗೊಂಡ್ವಿ. ಮತ್ತು ಆ ರಮಣೀಯವಾದ ದೃಶ್ಯವನ್ನು ನೋಡಿ, ಎಷ್ಟು ಚೆನ್ನಾಗಿ ಹರಿತಾ ಇದೆ ಆ ನದಿ, ಆ ಕಾವೇರಿ ಮಾತೆ ಎಷ್ಟು ಚೆನ್ನಾಗಿ ಹರಿತಾ ಇದ್ದಾಳೆ ನೋಡಿ ತಾಯಿ. ಆ ಪ್ರಕೃತಿ ನೋಡೋದೇ ಒಂದು ಸೊಬಗು. ಎಷ್ಟು ಚೆನ್ನಾಗಿದೆ ನೋಡಿ ಅಣೆಕಟ್ಟು. ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಕಟ್ಟಿರ್ತಕ್ಕಂತಹ KRS ಡ್ಯಾಮ್ ಇದು. ಅದರ ರಮಣೀಯ ದೃಶ್ಯವನ್ನು ಸವಿತಾ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡ್ವಿ. ಸಂಜೆ ಆಗ್ತಾಯಿತ್ತು, ಆಗಲೇ ಸುಮಾರು 4 ಗಂಟೆ ಆಗಿತ್ತು. ವಾಪಸ್ ಹೊರಡೋದಕ್ಕೆ ಮನಸ್ಸು ಹಾತೊರಿತಾ ಇತ್ತು. ಆದರೂ ನೋಡೋಣ ಅಂತ ನಿಂತ್ಕೊಂಡ್ವಿ. ನಾನು ಒಂದೆರಡು ಫೋಟೋಗಳನ್ನು ಅಲ್ಲಿ ತಗೊಂಡೆ ಮತ್ತು ಆ ರಮಣೀಯ ದೃಶ್ಯವನ್ನು ಸೆರೆ ಹಿಡಿದೆ. ಮತ್ತು ಎಲ್ಲ ನಿಂತ್ಕೊಂಡಿದ್ರು, ಸ್ವಲ್ಪ ಸಮಯ ಅಲ್ಲೇ ಕಳೆದ್ರು. ನಾವೆಲ್ಲ ಒಂದಷ್ಟು ಫೋಟೋಗಳನ್ನು ತಗೊಂಡ್ವಿ ಮತ್ತು ಸ್ವಲ್ಪ ಮಜಾ ಮಾಡಿದ್ವಿ. ಸ್ವಲ್ಪ ಕೀಟ್ಲೆಗಳನ್ನು ಮಾಡಿಕೊಂಡು ಕಾಲ ಕಳೆದ್ವಿ. ನಮ್ಮ ಮನೆಯವರು ಕೂಡ ಒಂದಷ್ಟು ಫೋಟೋಗಳನ್ನು ಕ್ಲಿಕ್ಕಿಸ್ಕೊಂಡ್ರು. ನಾನು ಜೊತೆಯಾಗಿ ಒಂದೆರಡು ಸೆಲ್ಫಿಗಳನ್ನು ತಗೊಂಡೆ. ತುಂಬ ಚೆನ್ನಾಗಿತ್ತು. ಇವತ್ತಿನ ಒಂದು ಪ್ರಯಾಣ ಅತ್ಯಂತ ಸುಂದರವಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಇದು ಮರೆಯಲಾಗದ ಕ್ಷಣಗಳು. ಯಾಕೆಂದರೆ ಜೀವನದಲ್ಲಿ ನಾವೇನು ಸಂಪಾದನೆ ಮಾಡ್ತೀವಿ ಅದು ಶಾಶ್ವತ ಅಲ್ಲ. ನಾವು ಎಷ್ಟು ಸಮಯವನ್ನು ಉತ್ತಮವಾದ ರೀತಿಯಲ್ಲಿ ಕಳಿತೀವಿ ಅನ್ನೋದೇ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಆದ ಕಾರಣ ತುಂಬ ಒಳ್ಳೆಯ ಕ್ಷಣಗಳನ್ನು ನಾವೆಲ್ಲ ಫ್ಯಾಮಿಲಿ ಜೊತೆಯಲ್ಲಿ ಕಳೆದ್ವಿ. ಎಲ್ಲ ಒಳ್ಳೆ ಸೆಲ್ಫಿ ತಗೊಂಡ್ವಿ. ಎಲ್ಲರೂ ನೋಡಿ, ಈಗ ಎಲ್ಲರೂ ಥಮ್ಸ್ ಅಪ್ ಹೇಳ್ತಾ ಇದ್ದಾರೆ. ಇವತ್ತಿನ ಒಂದು ಪ್ರಯಾಣ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಥಮ್ಸ್ ಅಪ್ ಹೇಳ್ತಾ ಇದ್ದಾರೆ. ಥಮ್ಸ್ ಅಪ್ ಹೇಳಿ ಮತ್ತೆ KRS ಇಂದ ಹೊರಡೋದಕ್ಕೆ ಯೋಚನೆ ಮಾಡಿದ್ವಿ. ಎಲ್ಲ ನೋಡಿ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರಿಗೂ ಸಾಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ಹೊರಟಿದ್ದು, ಸಂಜೆವರೆಗೂ ಬರೀ ಸುತ್ತಾಡೋದೇ ಆಗಿತ್ತು. ಸುತ್ತಾಡಿ ಸಾಕಾಗಿತ್ತು. ನಾನು ಅಲ್ಲೇ ಬಂದು ಮೊದಲೇ ಒಂದು ಕಾಲುವೆ ಹತ್ತಿರ ಬಂದು ಕುಳಿತುಕೊಂಡಿದ್ದೆ. ಅಲ್ಲೇ ಸುಮ್ಮನೆ ಒಂದೆರಡು ವೀಡಿಯೋಗಳನ್ನು ಕ್ಲಿಕ್ಕಿಸ್ಕೊಂಡೆ. ಎಷ್ಟು ಚೆನ್ನಾಗಿದೆ ನೋಡಿ, ನೀರು ಹರಿತಾ ಇದೆ. ಎಲ್ಲರಿಗೂ ಹಸಿವು ಆಗಿತ್ತು. ಅಲ್ಲೇ ಸಿಗ್ತಕ್ಕಂತಹ ಜೋಳ ತೊಗೊಂಡು ಎಲ್ಲ ತಿಂದು. ಥ್ಯಾಂಕ್ ಯು.